ಸರ್ಕಾರ ಜಿಂದಾಲ್ ಕಂಪನಿ ಜೊತೆ ಸೇರಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ರೈತರ 3666 ಎಕರೆ ಭೂಮಿಯನ್ನ ಎಕರೆಗೆ ಕೇವಲ 1,20,000 ರೂಪಾಯಿಗೆ ಕೊಡಲು ಮುಂದಾಗಿ ಸುಮಾರು 11,000 ಕೋಟಿ ಸ್ಕ್ಯಾಮ್ ಮಾಡಲು ಸರ್ಕಾರ ಮುಂದಾಗಿರುವುದನ್ನು ತಡೆದು ಇಲ್ಲಿನ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಜಿಂದಾಲ್ ಕಂಪನಿಗೆ ನೀಡಿದ ಭೂಮಿ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರ ಇವರ ನೇತೃತ್ವದಲ್ಲಿ ಸಂಡೂರು ಪಟ್ಟಣದ ವಿಜಯ ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬಂದು ತಹಶೀಲ್ದಾರ್ ಅನಿಲ್ ಕುಮಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಮನವಿ ಪತ್ರವನ್ನು ಸಲ್ಲಿಸಿದ ನಂತರ ನಮ್ಮ ವಾಹಿನಿಯ ಪ್ರತಿನಿಧಿಯೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕೆ ದೇವೇಂದ್ರ ಮಾತನಾಡಿ, ಇಲ್ಲಿನ ಸರ್ಕಾರಿ ಭೂಮಿಯಲ್ಲಿ ಸುಮಾರು ಜನ ರೈತರು ಬೆಳೆಗಳ ಇಟ್ಕೊಂಡು ಜೀವನ ನಡೆಸುತ್ತಿರುತ್ತಾರೆ. ಆದರೆ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಸರ್ಕಾರ ಸುಮಾರು 3666 ಎಕರೆ ಭೂಮಿಯನ್ನು ಜಿಂದಾಲ್ ಕಂಪನಿಗೆ ಕೊಡಲು ತೀರ್ಮಾನ ಮಾಡಿದ್ದು, ಸದರಿ ಸ್ಥಳದಲ್ಲಿ 1 ಎಕರೆ ಭೂಮಿ ಬೆಲೆ ಸುಮಾರು 3 ಕೋಟಿ ಇದ್ದು ಇದರ ಮೊತ್ತ ಸುಮಾರು 11,000 ಕೋಟಿಯಾಗುತ್ತೆ. ಅಭಿವೃದ್ಧಿ ಪಡಿಸಲಾದ ಮೊತ್ತ ಶೇಕಡಾ 40ರಷ್ಟು ಕಳೆದರೂ ಇದರ ಮೌಲ್ಯ 7,000 ಕೋಟಿಗಳು ಆಗತ್ತೆ. ಆದರೆ ಸರ್ಕಾರ ಈಗ 1,667 ಎಕರೆಗೆ ಕೇವಲ 1.20 ಲಕ್ಷದಂತೆ 24.40 ಕೋಟಿ ನಿಗದಿಪಡಿಸಿದೆ. ಉಳಿದ 2,000 ಎಕರೆಗೆ ಕೇವಲ 1.05 ಲಕ್ಷದಂತೆ ಸುಮಾರು 25 ಕೋಟಿ ನಿಗದಿಪಡಿಸಿದೆ. ಒಟ್ಟು 50 ಕೋಟಿಗೂ ಕಡಿಮೆ ದರಕ್ಕೆ ಮಾರಾಟ ಮಾಡಲು ನಿರ್ಧರಿಸಿರುವ ಕಾಂಗ್ರೆಸ್ ಸರ್ಕಾರದ ಗುಟ್ಟೇನು ಎಂದು ಜಿಲ್ಲಾಧ್ಯಕ್ಷ ಕೆ ದೇವೇಂದ್ರ ಪ್ರಶ್ನೆ ಮಾಡಿದರು. ಸಂಘ ಹಾಗೂ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ ಬಣ, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ದ್ವಾರ, ಮಾನ್ಯ ತಹಶೀಲ್ದಾರರು, ತಾಲೂಕು ಕಚೇರಿ ಸಂಡೂರು, ತಾಲೂಕು ಬಳ್ಳಾರಿ ಜಿಲ್ಲೆ. ವಿಷಯ: ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ಉಕ್ಕು ಕಂಪನಿಯ ಅತ್ಯಂತ ಕಡಿಮೆ ಬೆಲೆಗೆ ಭೂಮಿ ನೀಡಲು ಸಂಪುಟ ಒಪ್ಪಿಗೆ ನೀಡಿದ್ದನ್ನು ವಾಪಸ್ ಪಡೆಯಬೇಕು ಹಾಗೂ ಸಂಡೂರು ತಾಲೂಕಿನ ಸಾಗುವಳಿ ಮಾಡುವ ರೈತರು ಭೂಮಿಗಳನ್ನು ಬಳ್ಳಾರಿ ಜಿಲ್ಲಾಧಿಕಾರಿಗಳು, ಮಾನ್ಯ ಸಹಾಯಕ ಅಧಿಕಾರಿಗಳು ಖರಾಬೆಂದು ಆದೇಶ ಮಾಡಿರುವುದನ್ನು ಸರ್ಕಾರ ರದ್ದುಪಡಿಸಿ ಸಾಗುವಳಿ ರೈತರಿಗೆ ಪಟ್ಟ ನೀಡಬೇಕೆಂದು ಈ ಭಾಗದ ರೈತರ ಮನವಿ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ಉಕ್ಕು ಕಂಪನಿ ರಾಜ್ಯ ಸರ್ಕಾರ 3666 ಎಕರೆ ಸರ್ಕಾರಿ ಭೂಮಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ 1 ಎಕರೆ ಜಮೀನಿಗೆ 1,20,000ದಂತೆ ಮಾರಾಟ ಮಾಡಲು ಸರ್ಕಾರ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಿರುವುದನ್ನು ಈ ಭಾಗದ ರೈತರು ಖಂಡಿಸುತ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ತಮ್ಮ ವೈಯಕ್ತಿಕ ಭೂಮಿ ಇದ್ದರೆ ಆ ಬೆಲೆಗೆ ಜಿಂದಾಲ್ ಉಕ್ಕು ಕಂಪನಿಗೆ ಮಾರಾಟ ಮಾಡಿ ಈ ಭಾಗದ ಕೂಲಿ ಮಾಡುವ ಭೂಮಿ ಇಲ್ಲದ ಬಡ ರೈತರಿಗೆ 3 ಎಕರೆಯಷ್ಟು ಭೂಮಿಯನ್ನು ಬಡವರಿಗೆ ಹಂಚಿರಿ. ಸರ್ಕಾರ ಅತ್ಯಂತ ಕಡಿಮೆ ಬೆಲೆಗೆ ಸರ್ಕಾರ ಭೂಮಿಯನ್ನು ಕಂಪನಿಗೆ ಮಾರಾಟ ಮಾಡುವುದನ್ನು ಸರ್ಕಾರ ಬೊಕ್ಕಸಕ್ಕೆ ನಷ್ಟವಾಗುತ್ತದೆ. ಆದ್ದರಿಂದ ಈ ಭಾಗದ ರೈತರಿಗೆ ಸರ್ಕಾರ ನಿಗದಿಪಡಿಸಿದ ದರದ 10 ಪಟ್ಟು ದರಕ್ಕೆ ರೈತರು ಖರೀದಿಸುತ್ತಾರೆ. ಸರ್ಕಾರದ ರೈತರಿಗೆ ಭೂಮಿ ನೀಡಲಿ. ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ಉಕ್ಕು ಕಂಪನಿಯ ಸುತ್ತಲಿನ 1 ಎಕರೆ ಭೂಮಿಗೆ 2 ಕೋಟಿ, ಸ್ವಲ್ಪ ಒಳಗಡೆ ಹೋದರೆ 1.5 ಕೋಟಿ ವರೆಗೆ ಭೂಮಿಯ ಬೆಲೆ ಇದೆ. ಯಾವ ಜಿಲ್ಲೆಯ ಭೂಮಿಯ ಬೆಲೆ ಎಷ್ಟು ಎಂಬುದನ್ನು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಆದರೆ ರಾಜ್ಯ ಸರ್ಕಾರ ಜಿಂದಾಲ್ ಉಕ್ಕು ಕಂಪನಿಗೆ ಅತ್ಯಂತ ಕಡಿಮೆ ಬೆಲೆಗೆ 1 ಎಕರೆಗೆ 1,20,000 ಮಾರಾಟ ಮಾಡಲು ಸಂಪುಟ ಸಭೆಯ ಒಪ್ಪಿಗೆ ಆದೇಶವನ್ನು ಜಾರಿಗೊಳಿಸಿದೆ. ಆದೇಶವನ್ನು ಸರ್ಕಾರ ವಾಪಸ್ ಪಡೆಯಲೇಬೇಕು. ಸಂಡೂರು ತಾಲೂಕಿನ ಸರ್ಕಾರಿ ಅನಾಧೀನ ಭೂಮಿಗಳಲ್ಲಿ ಸಾಗುವಳಿ ಮಾಡುವ ರೈತ ಕೃಷಿ ಯೋಗ್ಯ ಭೂಮಿಯನ್ನು ಖರಾಬು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿಗಳು, ಸಹಾಯಕ ಅಧಿಕಾರಿಗಳು ಆದೇಶ ಮಾಡಿ ಸಾಗುವಳಿ ರೈತರನ್ನು ಒಕ್ಕಲೆಬ್ಬಿಸುವುದನ್ನು ಸಾಗುವಳಿ ರೈತರಿಗೆ ಕೃಷಿ ಯೋಗ್ಯ ಭೂಮಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಗಣಿಗಾರಿಕೆಗಳಿಗಾಗಿ ಅರಣ್ಯ ನಾಶ ಮಾಡಿ ಹೊಸದಾಗಿ ಅರಣ್ಯ ಬೆಳೆಸಲು ಸುಮಾರು 150 ವರ್ಷಗಳಿಂದ ಅಜ್ಜಿ ಮುತ್ತಾತನ ಕಾಲದಿಂದ ಸಾಗುವಳಿ ಮಾಡುವ ಮತ್ತು ಸಾಗುವಳಿ ಚೀಟಿಯನ್ನು ಹೊಂದಿರುವ ರೈತರಿಗೆ ಕೃಷಿ ಯೋಗ್ಯ ಭೂಮಿಯಲ್ಲಿ ಅರಣ್ಯ ಬೆಳೆಸುವುದನ್ನು ನಿಲ್ಲಿಸಬೇಕು ಹಾಗೂ ಜಿಲ್ಲಾಧಿಕಾರಿಗಳು ಪಾಣಿಯಲ್ಲಿ ಖರಾಬು ಆದೇಶವನ್ನು ರದ್ದುಪಡಿಸಬೇಕು ಮತ್ತು ಬಗರೌಕತ 150 ವರ್ಷಗಳಿಂದ ಮಾಡಿಕೊಂತ ಬಂದಿರುವ ಸಾಗುವಳಿ ರೈತರಿಗೆ ಪಟ್ಟ ಕೊಡುವುದನ್ನು ಬಿಟ್ಟು
ಕಂದಾಯ ರಾಜ್ಯ ಸರ್ಕಾರಕ್ಕೆ ಬೊಕ್ಕಸವನ್ನು ನಷ್ಟ ಮಾಡುವ ಉದ್ದೇಶದಿಂದ ಇವರ ಬೊಕ್ಕಸಗಳನ್ನು ತುಂಬಿಸಿಕೋಸ್ಕರ ಉಕ್ಕು ಕಾರ್ಖಾನೆ ಜಿಂದಾಲ್ಗೆ 1,20,000 ಮಾಡುವುದು ಎಂತ ಸರಿ ಅಂತಂದು ನಾವು ರೈತರ ಸಂಘದಿಂದ ನಾವು ಖಂಡಿಸುತ್ತೇವೆ. ಹಾಗೂ ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತರಿಗೆ ಸೂರು ಕೊಡ್ರೆ ಅಂದ್ರೆ ಇಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸೂರು ಕೊಡೋಕೆ ಹೋಗಿ ಹೊರಟಂತ ನಮ್ಮ ರಾಜ್ಯ ಸರ್ಕಾರವನ್ನು ನಾವು ಖಂಡಿಸುತ್ತೇವೆ ಎಂದು ಈ ಮೂಲಕ ನಾನು ಹೇಳುತ್ತೇನೆ. ಅರ್ಧ ಸೆಟಲ್ಮೆಂಟ್ ಆದ ನಂತರ ಎಲ್ಲಿ ಖರಾಬು ಗುಡ್ಡ ಹಳ್ಳ ಕೊಳ್ಳ ಈ ತರ ರೆವೆನ್ಯೂ ಲ್ಯಾಂಡ್ ಅಂತೇಳಿ ಎಲ್ಲವನ್ನು ಗುಡ್ಡ ಪಟ್ಟ ಮಾಡಿರ್ತಕ್ಕಂಥ ಗುಡಿ ಅದು ಎಲ್ಲ ಖರಾಬ್ ಅಂತ ತೋರಿಸಿದ್ದಾರೆ. ಆ ಒಂದು ಇದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ತರ ನಡೀತಾ ಇದೆ. ಆದ್ರೂ ಸ್ಪೆಷಲ್ ಅಂತದ್ದು ಸಂದರ್ಭದಲ್ಲಿ ಟೋಟಲಿ ಎಲ್ಲ ರೈತರಿಗೆ ಗುಡಿಗೆ ಇರ್ತಕ್ಕಂಥ ಪಟ್ಟಣ ಕೊಟ್ಟಿರ್ತಕ್ಕಂಥ ಗುಡಿಗೆ ಈ ರೀತಿ ಖರಾಬ್ ಅಂತ ಸೇರಿಸತಕ್ಕಂಥ ಎಷ್ಟು ಬಡ್ಡಿ ಸರಿ ಇರ್ತಕ್ಕಂಥ ಸಾರ್ವಜನಿಕರ ಒಂದು ರೈತರ ಒಂದು ಸರ್ವೆ ಸೆಟಲ್ಮೆಂಟ್ ಅಲ್ಲಿ ಬಾಕರ ಜಮೀನ ಮಾಡಿದ್ರು ಇದನ್ನ ಸರ್ಕಾರಕ್ಕೆ ವರದಿ ಸಲ್ಲಿಸಿಲ್ಲ. ಈಗ ಮನವಿ ಕೊಟ್ಟಿದ್ರಿ, ಸರ್ಕಾರ ನಿರ್ಧಾರ ಮಾಡುವಂಥದ್ದು ಈ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡೋದು ಸಾಕು. ಈಗ ಇದನ್ನ ಹಾಕಿದಾಗ ಅವು ಏನ್ ಪಟ್ಟ ಕೊಟ್ಟಿರೋ ಅವು ಪಾಣಿ ಕಾಲಂನಲ್ಲಿ ಎಂಟ್ರಿ ಆಗಿಲ್ಲ. ಅದನ್ನ ನೀವು ತ್ವರಿತವಾಗಿ ಮಾಡ್ಬೇಕಂತಲೇ ಅವರು ಆದೇಶ ಮಾಡಿದ್ದಾರೆ. ಮಾನ್ಯ ಕಂದಾಯ ಸಚಿವರು ನೀವು ಹೇಳ್ತೀವಿ ಒಂದು 3 ದಿನದಿಂದ ಒಂದು ಆದೇಶ ಮಾಡಿದ್ರು. ಏನು 1 to 5 ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂದ್ರೆ ಕೋಡಿ ಮುಕ್ತ ಗ್ರಾಮ ಅಂದ್ರೆ ಈಗ ಜಂಟಿ ಪಾಣಿ ಇರ್ತಾವೆ. ಒಂದು ಸರ್ಕಾರಿ ಜಮೀನಲ್ಲಿ 4-5 ರೈತರಿಗೆ ಅಥವಾ 10 ಜನಕ್ಕಾಗಿರ್ಬೋದು, ಎಷ್ಟೋ ಜನಕ್ಕೆ ಒಂದು ಸರ್ಕಾರಿ ಭೂಮಿಯಲ್ಲಿ ಪಟ್ಟ ಕೊಟ್ಟಿದೆ ಸರ್ಕಾರ. ಅವು ಎಲ್ಲ ರೈತರದು ಜಂಟಿಗೆ ಒಂದೇ ಪಾಣಿಯಲ್ಲಿ ಓಡ್ತಿರ್ತಾರೆ. ಇನ್ನು ನಾನು ಮುಗಿಸ್ತೀನಿ. ಈಗ ಪೋಡಿ ಆಂದೋಲನ ಏನಂತಂದ್ರೆ ಈ ತರ ಜಂಟಿ ಇರೋ ಸಪರೇಟ್ ಪಾಣಿ ಆಗ್ಬೇಕು. ಸಪರೇಟ್ ಪಾಣಿ ಆದ್ರೆ ನಾಳೆ ಹೋಗಿ ಮಾರಾಟ ಮಾಡಕ್ಕೆ ಇನ್ನು ಯಾವುದೇ ಸರ್ಕಾರದ ಅನುದಾನ ಸೌಲಭ್ಯ ಪರಿಸ್ಥಿತಿ ಅಂತ. ಈಗ ನೀವು ಹೇಳ್ತಾ ಇದ್ರಿ 57, 53 ಯಾವ್ದಾದ್ರು ಪಟ್ಟ ಕೊಟ್ಟಿದ್ರೆ ಆಲ್ರೆಡಿ ಪಟ್ಟ ಅದನ್ನೇ ಹೇಳ್ತಾ ಇದ್ರಿ. ಆಲ್ರೆಡಿ ಪಟ್ಟ ಕೊಟ್ಟಿದ್ರೆ ಅಂತಾನೆ ಹೇಳ್ತಾ ಇರೋದು. ಪಟ್ಟ ಕೊಟ್ಟಿದ್ರೆ ಅದನ್ನ ಪಾಣಿ ಮಾಡ್ಕೊಡ್ರಿ ಅಂತ ಹೇಳ್ತಿದ್ರಿ. ಅವು ಯಾವಾಗಲೂ ಇದನ್ನು ಮಾಡ್ಕೊಡ್ರಿ. ಖರಾಬು ಗುಡ್ಡ ಅಂತ ಸೇರಿಸಬೇಕಂತಕ್ಕಂಥದ್ದನ್ನ ಸರ್ವೆ ನಿಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ರ? ಯಾಕೆ ಬುಕ್ಕಲ್ಲೇ ಇದೆ ಆ ಥರ ಬಾಕರನ್ನ ಗ್ರ್ಯಾಂಡ್ ಮಾಡಬಾರ್ದು ಹಳ್ಳ ಯಾಕೆ ಆಗಿದ್ದಾಗ ಮಾತ್ರ ರೈತರಿಗೆ ಪಟ್ಟ ಪಾಣಿ ಹೇಗೆ ಕೊಟ್ಟಿರ್ತಾವೆ? ಪಟ್ಟ ಪಾಣಿಗಳನ್ನು ಯಾಕೆ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಮತ್ತೆ ಈ ಸರ್ಕಾರ ಮಾಧ್ಯಮ ಮಿತ್ರರೇ ಸಾರು ಡೈವರ್ಟ್ ಮಾಡ್ತಾರ. ಹಳ್ಳ ಕೊಡಲ್ಲ, ಗುಡ್ಡ ಕೊಡೋದಿಲ್ಲ. ನಾವ್ ಹೇಳೋದು ಕೃಷಿ ಯೋಗ್ಯ ಭೂಮಿ ಇರ್ತಕ್ಕಂಥದ್ನ ಈ ಹಿಂದೆ ಪಟ್ಟ ಕೊಟ್ಟಾರ. ಇಡೀ ಬಳ್ಳಾರಿ ಜಿಲ್ಲೆ ಕೂಡ್ಲಿಗೆಯಲ್ಲಿ ಕೊಟ್ಟಾರ, ಹರಪನಹಳ್ಳಿಯಲ್ಲಿ ಕೊಟ್ಟಾರ. ಬಳ್ಳಾರಿ ಜಿಲ್ಲೆ ಇದ್ದಾಗ ಈಗ ಯಾಕೆ ಅದು ಖರಾಬ್ ಬಂತು? ಈಗ ಗುತ್ತಿಗೆನೂ ಕಟ್ಟಾರ. ಅವಾಗ ಸಾಗುವಳಿ ಭೂಮಿಗೆ ಗುತ್ತಿಗೆ ಕಟ್ಟಾರ. ಆಮೇಲೆ ಸಾಗುವಳಿ ಕಾಲಂನಲ್ಲಿ ಎಂಟ್ರಿ ಇದೆ. ಇಷ್ಟೆಲ್ಲ ಇದ್ದು ಅದನ್ನ ಖರಾಬ್ ಅಂತ ಯಾಕೆ ಇದು ಮಾಡಿದ್ರಿ? ಖರಾಬ್ ಅಂದ್ರೆ ಕೃಷಿಗೆ ಯೋಗ್ಯ ಇಲ್ಲ ಅಂತ. ಕೃಷಿಗೆ ಯೋಗ್ಯ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಸೊಂಡೂರು ತಾಲೂಕು ಅತ್ಯಂತ ಗದ್ಲು ಭೂಮಿ, ನೀರಾವರಿ ಭೂಮಿ ಇದ್ದಂಗಿದೆ ಈ ಭೂಮಿ. ಇಲ್ಲಿ ಖರಾಬ್ ಅಂತಂದು ಅವರು ರಾಜಕಾರಣಿಗಳು ತಮ್ಮ ಹಿತಾಸಕ್ತಿಗೆ ಇಲ್ಲಿ ಸಾಗುವಳಿ ರೈತರನ್ನ ಬಲಿ ಕೊಡ್ತಾರೆ. ಸರ್, ಈಗ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಇದೆಲ್ಲ ರೈತರ ಭೂಮಿಗಳೆಲ್ಲ ಇದು ಮಾಡಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಕೆಕೆಆರ್ಡಿಬಿಗೆ ಕೊಟ್ಟಿದ್ದಾರತಕ್ಕಂಥ ಮಾಹಿತಿ ಇದೆ. ಏನ್ ತಾವೇನಾಗಿತ್ತು? ಯಾವ್ದು ಸ್ಪೆಸಿಫಿಕ್ ಯಾವ ಗ್ರಾಮದ್ದು ಯಾವ್ದು ಅಂತ ಹೇಳಿದ್ರೆ ಅದನ್ನ ನಾನು ಚರ್ಚೆ ಮಾಡಿ KDB ತಗೊಂಡಿದ್ರೆ KDB ಅವರು ಅಲ್ಲಿ ಮಾಹಿತಿ ಇರ್ತದೆಲ್ಲ. ರೀಸೆಂಟ್ ಆಗಿ ಯಾವ್ದು ಆಗಿದೆ, ಹಳೇದು ಯಾವ್ದು ಮಾಹಿತಿ ಅದು ಯಾವ್ದಂತ ಡಾಕ್ಯುಮೆಂಟ್ ಕೊಟ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು. ಸರ್ವೆ ಸೆಟಲ್ಮೆಂಟ್ ಸರ್ಕಾರ ಯಾವಾಗ ರಚನೆ ಆತ 1947ರಿಂದ ಇಲ್ಲಿವರೆಗೆ ಬಂದರೂ ಕೂಡ ಸರ್ವೆ ಸೆಟಲ್ಮೆಂಟ್ 14 ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಈಗ ಸರ್ವೆ ಸೆಟಲ್ಮೆಂಟ್ ಮಾಡಬೇಕನ್ನೋ ಉದ್ದೇಶದಿಂದ ಒಳ್ಳೆ ಉದ್ದೇಶನೇ ಅದು. ಆದ್ರೆ ಸರ್ವೆ ಸೆಟಲ್ಮೆಂಟ್ ಕೋರ್ಲೇಷನ್ ಮಾಡಬೇಕಾದ್ರೆ ರಿಟೈರ್ಡ್ ಆಫೀಸರ್ ತಹಸೀಲ್ದಾರ್ ತಿಮ್ಮಯ್ಯ ಮತ್ತು ಸಿದ್ದಪ್ಪ ಅನ್ನೋರ್ನ ಹಾಕ್ಬಿಟ್ಟು ಸರಿಯಾಗಿ ಕೋರ್ಲೇಷನ್ ನಲ್ಲಿ ಎಂಟ್ರಿ ಮಾಡಿಲ್ದಂಗೆ, ಆ ಕೋರ್ಲೇಷನ್ ನಲ್ಲಿ ರೈತರ ಹೆಸರೇ ಬರಲಿಲ್ದಂಗೆ ಬಹಳಷ್ಟು ಜನ ಕೋರ್ಲೇಷನ್ ಗೆ ತಪ್ಪಾಗಿರ್ತಕ್ಕಂಥದ್ದು ಒಂದು ವಿಚಾರ. ಅದರ ಜೊತೆಗೆ ಪಟ್ಟ ಕೊಟ್ಬಿಟ್ಟು ಪಾಣಿಯಲ್ಲಿ ಅವರು ಸಾಲ ಸಂಬಂಧಗಳು ತಗೊಂಡು ಭೂಮಿ ಉಳುಮೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದು ಇವತ್ತಿನವರೆಗೂ ಕೂಡ ಅವ್ರ ಹೆಸರಿನಲ್ಲಿ ಇದ್ದವು. ಆದ್ರೆ ಈ ಸೆಟಲ್ಮೆಂಟ್ ಸಂದರ್ಭದಲ್ಲಿ ಮಾನ್ಯ AC ಅವರು ಅದನ್ನೆಲ್ಲ ಸಂಪೂರ್ಣ ಖರಾಬ್ ಮಾಡಿಬಿಟ್ಟು ಆ ರೈತರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಆ ರೈತರಿಗೆ ಏನಾದ್ರೂ ಜೀವಕ್ಕೆ ಹಾನಿ ಆದ್ರೆ ಸರ್ಕಾರನೇ ಅವರ ಜೀವಕ್ಕೆ ಹೊಣೆಗಾರಿಕೆ ಹೋಗ್ಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಾಗ ಹೇಳ್ತಾ ಇದೀನಿ. ಹಾಗೇನೆ ಇವತ್ತೇನು ಸೊಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದೇ ಗುಡ್ಡಗಾಡು. ಗುಡ್ಡಗಾಡಿನಲ್ಲಿ ಅದು ಖರಾಬು ಅಂತ ಮಾಡಬೇಕಾದ್ರೆ
ಇವರು ಪರಿಶೀಲನೆಗೆ ಸ್ಥಳ ಪರಿಶೀಲನೆ ಮಾಡ್ಬೇಕು, ಅವ್ನು ಯೋಗ್ಯ ಜಮೀನ ಖರಾಬ್ ಜಮೀನ ಅನ್ನೋದು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಖರಾಬ್ ಅಂತೇಳಿ ಕೂರಿಸ್ಬಿಟ್ಟು ಇವತ್ತು ಪಟ್ಟ ಕೊಟ್ಟಿದ್ರು ಕೂಡ ಸಂಡೂರು ಇನಾಮ್ ಆಕ್ಟ್ ಏನೈತಲ್ಲ, ಭೂ ಇನಾಮ್ ಆಕ್ಟ್, ಇದು ತಹಸೀಲ್ದಾರ್ಗೆ ಪವರು. ತಹಸೀಲ್ದಾರ್ ಪಟ್ಟ ಕೊಟ್ಟಿದ್ದಾನೆ. ಪಟ್ಟ ಕೊಟ್ಟಿದ್ರು ಕೂಡ ಇವತ್ತು ರೈತರನ್ನ ಆ ಪಟ್ಟಗಳಿಗೆ ಯಾವುದೇ ಬೆಲೆ ಇಲ್ದಂಗಾಗೈತೆ. ಆ ಪಟ್ಟ ಇದು ಡೂಪ್ಲಿಕೇಟ್ ಪಟ್ಟ ಅಂತಂದೇಳಿ ಮಾತಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿ ತಾಲೂಕು ಕಚೇರಿಯಲ್ಲಿ ನಡೀತಾ ಇದೆ. ಡೂಪ್ಲಿಕೇಟ್ ಪಟ್ಟ ಕೊಡಕ್ಕಾದ್ರೆ ಇದು ಟ್ರಿಬ್ಯುನಲ್ ಆಗೈತಾ ಆಗಿಲ್ಲ ಅನ್ನೋದನ್ನ ಅವ್ರು ಫಸ್ಟ್ ಹೇಳ್ಬೇಕು. ಆಮೇಲೆ ಡೂಪ್ಲಿಕೇಟ್ ಕೊಟ್ಟ ಅಧಿಕಾರಿಗಳು ಯಾರು ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕು. ಅವ್ರನ್ನ ಕರೆಸಿ ಜೈಲಿಗೆ ಹಾಕಂತ ಕೆಲಸ ಮಾಡಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸಬೇಕು. ಯಾವ ಉಳ್ತಕ್ಕಂಥ ಜಮೀನ ಕೂಡ ಒಂದಿಂಚು ಕೂಡ ಬಿಡಿಸಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.